ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SHVR ಜರ್ನಿ ವಿತ್ ಫ್ಯಾಮಿಲಿ ಲಾಗ್. ಇವತ್ತು ನಾನು ನಮ್ಮ ಅಜ್ಜಿ ಲಾಸ್ಟು 15 ಡೇಸ್ ಬ್ಯಾಕು ನಮ್ಮ ಅಜ್ಜಿ ತೀರೋಗಿದ್ರು. ಇವತ್ತು ಅವ್ರದ್ದು ಕಾರ್ಯ ಇರೋದ್ರಿಂದ ನಾವು ಮಂಡ್ಯಗೆ ಹೋಗ್ತಾಯಿದ್ವಿ. ನಾನು, ನಮ್ಮ ತಂದೆ ಮತ್ತು ನನ್ನ ತಮ್ಮ ಹೋಗ್ತಾಯಿದ್ವಿ. ಇನ್ನು ನಮ್ಮಮ್ಮ, ನನ್ನ ಮಗ ಚಿಕ್ಕವನು ಊರಲ್ಲೇ ಇದ್ದಾರೆ. ನೋಡಿ, ಇದು ನಮ್ಮ ಅಜ್ಜಿ ಮನೆ. ಅಜ್ಜಿ ಅಂದರೆ ಅಮ್ಮವರ ಅಮ್ಮ. ಆಲ್ಮೋಸ್ಟ್ ರೀಚ್ ಆದ್ವಿ ನಾವು. ನೋಡಿ, ಕಡೆ ಸಪ್ಪನ್ನ ಕರೆಸ್ತಾರೆ ಈ ಟೈಮಲ್ಲಿ. ಇವರೆಲ್ಲ ನಮ್ಮ ರಿಲೇಟಿವ್ಸು. ಈ ಟೈಮಲ್ಲಿ ವಿಡಿಯೋ ಮಾಡೋ ನೆಸೆಸಿಟಿ ಇರಲ್ಲ, ಬಟ್ ಈ ಟೈಮಲ್ಲಿ ನನಗೆ ಎಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟ್ ಸಿಗೋದ್ರಿಂದ ನಾನು ವಿಡಿಯೋ ಬನ್ನಿ, ನನಗೆ ಫಸ್ಟ್ ಟೈಮ್ ಅವ್ರ ಕಡೆಯಿಂದನೂ ಫೋನಲ್ಲಿ ಮಾತಾಡೋ ಥರ, ಅಂದರೆ ವೀಡಿಯೋದಲ್ಲಿ ಮಾತಾಡೋ ಥರ ಕೇಳಿದ್ದೀನಿ. ಅವ್ರು ಏನೇನು ಮಾತಾಡ್ತಾರೆ ಕೇಳಿ. ಇದೆಲ್ಲ ನಮ್ಮ ಅತ್ತೆಜ್ಜಿ ಜೊತೆ ತಕ್ಕೊಂಡಿರೋ ಒಂದೊಂದು ಸೆಲ್ಫಿ. ಇದು ನಮ್ಮ ದೊಡ್ಡಮ್ಮ, ಇವರು ಚಿಕ್ಕಮ್ಮ. ಏನಾಗಬೇಕು ನನಗೆ? ನೀವು? ನನಗೆ? ನೀವು? ನನಗೇನಾಗಬೇಕು? ನೀವು? ದೊಡ್ಡತ್ತೆ ಆಗಿ ನನಗಲೇಬೇಕು. ಇವ್ರ ಮಕ್ಕಳಿದ್ದಾರೆ, ಆಲ್ಮೋಸ್ಟ್ ನಮ್ಮ ಮಾಮ ಅಂದರೆ ನಮ್ಮ ಅಮ್ಮನ ತಮ್ಮ ಇನ್ನೊಬ್ಬಿದ್ರು, ಅವ್ರ ಫ್ರೆಂಡ್ಸು. ನಾನು ನೋಡಿದ್ದೀನಿ ಚಿಕ್ಕದ್ರಿಂದ. ನೀವೇ ಬೇಕು ನಂಗೆ? ಅತ್ತೆ ನೀವು ಕೇಳ್ಬೋದು ನಿಮಗೆ ಗೊತ್ತಿಲ್ಲ ಅಂತ. ಆ್ಯಕ್ಚುಲಿ ನನಗೆ ಗೊತ್ತು, ಆದರೆ ಈ ದೊಡ್ಡಮ್ಮ ಯಾರು, ಅತ್ತೆಗಿರಾರು ಅಂತ ಕನ್ಫ್ಯೂಸ್ ಇತ್ತು. ಅದಕ್ಕೆ ಅವ್ರ ಬಾಯಲ್ಲಿ ಕೇಳಿಸುತ್ತೆ. ಏನೇನು ಹಾಕಿದ್ವಿ ಹೇಳತ್ತೆ? ಹಾಕಿನಿ, ಅಲ್ಲಿ ಕೀರೆ ಚೆಲ್ಲಿನಿ. ಚಪ್ಪಲಿ ಹಾಕಿದೀಯಾ? ಯಾವುದು ಇದು? ಅದು ನಂದು. ಇದು ಅಲ್ಕುತ್ತದಲ್ಲ ಅತ್ತೆ, ಅವ್ರದ್ದು. ಈ ಸೀಮೆ ಹುಲ್ಲೆಲ್ಲ ಹಾಕೊಂಡಿದ್ವಿ. ಸೈಟ್ ನಮ್ಮದೆಲ್ಲಂತಿರೋರು ಬೇರೆ ಯಾರು ಅಲ್ಲ, ಅವರು ನಮ್ಗೆ ಆಂಟಿ ಆಗಬೇಕು. ಅವ್ರು ಯಾರು ನನಗೆ ಸಿಕ್ಕಿಲ್ಲ ಜಾಸ್ತಿ, ಅದರಿಂದ ಅವ್ರ ಜೊತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ತಮ್ಮ ನಿಂತಿದ್ದಾನೆ. ಈಗ ಪಕ್ಕದ ಮನೆಯೇ ನಮ್ಮ ಮನೆ, ನಮ್ಮ ಅತ್ತೆ ಮನೆಗೆ ನಾನಿರೋ ಜಾಗ. ನೋಡಿ ಫ್ರೆಂಡ್ಸ್, ಅವರು ಹುಣ್ಸೆಹಣ್ಣು ಬೆಳೀತಾರೆ. ಹುಣ್ಸೆಹಣ್ಣು ಬೆಳೆದಿದ್ದಾರೆ, ಚಿಕ್ಕದ್ರಲ್ಲಿದ್ದೆಲ್ಲ ತೊಗೊಂಡು ತಿಂತೀವಿ. ನಮ್ಮ ಅತ್ತೆ ಮನೆ. ಅವ್ರ ಮನೆ ಯಾವ ಥರ ಅಂದರೆ ಮೇಲೆ ಹೆಂಚು ಮನೆ, ಯಾವ ಥರ ಮೇಲೆ ಫಸ್ಟ್ ಫ್ಲೋರ್ ಹೇಗಿದೆ ಎಲ್ಲ ತೋರಿಸ್ತಾರೆ. ನೋಡೋಣ ಬನ್ನಿ. ಅಡುಗೆ ಮನೆ ಚೆನ್ನಾಗಿ ಮಾಡಿಸಿದ್ರೆ. ಅಡುಗೆ ಮನೆ ದೊಡ್ಡದಾಗಿರ್ಬೇಕು ಯಾವಾಗ. ಹಂಚು ಅದೇ ಹಳ್ಳಿಲಿ ಹಂಗೆ ಇರ್ಬೇಕು. ಮೇಲೆ ಹೋಗ್ಬೋದು. ಹಾಂ, ಮೇಲೂ ನೋಡಿಲ್ಲ ನೀನು? ನಾನು ಎಲ್ಲಿ ಬರಲಿಲ್ಲ. ನಮ್ಮ ಮನೆ ಪಕ್ಕದ್ದೇ ನಮ್ಮ ಅತ್ತೆ ಮನೆ, ಬಟ್ ನಾನು ಅವ್ರ ಮನೆಗೆ ಹೋಗಿ ನೋಡೋ ಅಷ್ಟು ಟೈಮ್ ಸಾಕಾಗ್ತಿರ್ಲಿಲ್ಲ. ಹಿಂಗೆ ಬಂದರೆ ಹಿಂಗೆ ಹೋಗ್ಬಿಟ್ಟಿದ್ದೆ, ಜಾಸ್ತಿ ಟೈಮ್ ಸಿಕ್ಕಿರಲಿಲ್ಲ. ಜಾಗ ಸುಮ್ಮನೆ ನಾವು ಕಟ್ಕೊಂಡ ಹಿಂಗೆ ಮನೇನ ಹೋಗಿ ಬಿಡು. ವಾಸ ಮಾಡೋಕ್ಕಾಗಲ್ಲ ಕನ್ಬಿಟ್ಟು ಯಪ್ಪ ತಲೆ ಕೆಟ್ಟೈತದೆ. ಮೇಲೆ ಚೆನ್ನಾಗಿ ಮಾಡ್ಕೊಂಡಿದ್ದೀರ, ಮೇಲೆ ಚೆನ್ನಾಗಿ ಮಾಡಿದ್ದೀರ. ಇನ್ನು ಹಾಸ ಮಾಡೋದಕ್ಕೆ ಸಾಕಾಯ್ತದಲ್ಲ, ಇದು ಹೋಯ್ತದೆ. ಅಯ್ಯೋ, ಹಿಂಗೆ ಬೆಂಗಳೂರಿಗೆ ಒಂದು ಚೀಲ ತಂದ್ಬಿಟ್ಟು ಕರ್ಬೇವಿನ ಸೊಪ್ಪ. ಅಯ್ಯೋ ರಾಮ, 100 ರೂಪಾಯಿ ಕೊಟ್ಟದ್ದು. ಒಂದು ಚೀಲಕ್ಕೆ. ಲಾಕ್ ಮಾಡ್ದಂಗೆ ಇಡ್ತೀರಾ? ಯಾಕವ ಸುಮ್ಮನೆ ತಗೋದು, ಅದಕ್ಕೆ ಲಾಕೆ ಮಾಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮತ್ತೆ. ಎಷ್ಟೊಂದು ಜನ ಅತ್ತಿದ್ದಾರೆ, ಅದ್ರಲ್ಲಿ ಒಬ್ಬರ ಇಟ್ಕೊಂಡವ್ರೆ. ಮಾವಿನಕಾಯಿ ಮಡಗೀನಿ. ನಿನ್ನ ಅವತ್ತು ಕೊಟ್ಬಿಡ್ತಾ ಇದೆ ಎಲ್ಕ.
ಹ್ಞೂ ನನ್ನ ಸುಮಿ ಬರ್ತಾಳೆ, ಸೌತೆಪುರಿಕಾಯಿ ಕಿತ್ಕ ಬಂದಿದ ಪಿಂಟು. ನನ್ನ ಸುಮಿ ಕೊಡುವೆ ಮಾಡ್ದಕ್ಕೆ ಕೊಟ್ಬಿಡ್ಬೇಕು ತಗೋಗ ಆಳುಗಳಿಗೆಲ್ಲ. ಅಲ್ಲಿ ಓ ಇಲ್ಲೇ ಇವನು ಈ ಆಡ್ಮರಿ ಆಡ್ಸೋಕೆ ಹಿಂಗೆ ಬರ್ತಾನೆ. ಹೆಚ್ಚು ಆ ಕಡೆಯಿಂದ ಬಂದ ಇಲ್ಲಿಗೆ. 2.5 ಲಕ್ಷ ಮಗ. ಇದು ಇದು 2.65 ಕೇಳಿದ್ರು. ವ್ಯಾಪಾರ ಕೂತಿದ್ರು ಕೊಡದೆ ಬದ. 2.5 ಲಕ್ಷ ಕೊಟ್ಟು ತಂದಿದ್ವಿ. ಇವಕ್ಕೆ ಹಾಲು ಈಕೆ ಹೊಸ ತಂದಿದ್ದು. ಹೊಸ ನೆನ್ನೆ ಕೊಟ್ಬಿಟ್ಟು ಈಚೆಗೆ ಹಾಲು ಕೊಡ್ಬೇಕಲ್ಲ, ದಿನ ಕೊಟ್ಟವೆ ಕೊಟ್ಬಿಡಮ್ಮ ಹಂಗೆ ಫ್ರಿಜ್ಜಿಗೆ ಮಾಡಿಬಿಟ್ಟು ಈಗ ಮಾರ್ಬಿಟ್ನಲ್ಲಿ ಏನಮ್ಮ ಮಾಡಿ ಇಟ್ಕೊಂಡೋದ್ರಲ್ಲ ಅಂದ. ಅದಕ್ಕೆ ಕೊಟ್ಬಿಟ್ಟೆ 3 ಲೀಟ್ರ್ ಫ್ರಿಜ್ಗೆ ಇಟ್ಬಿಟ್ಟು. ಹೋಗ್ತಾವ್ರಾ? ಸರ್ ನಾವು ಕಾರ್ಯ ಮಾಡೋಕ್ಕೆ ಹೋಗ್ತಾಯಿದ್ವಿ. ಕಾರ್ಯ ಮಾಡಾದ್ಮೇಲೆ ಬಂದಮೇಲೆ ತೆಗೆಯೋ ವಿಡಿಯೋ ತೋರಿಸ್ತೀನಿ. ಇದು ಹೋಗ್ಬೇಕಾದ್ರೆ ನಾನು ಇದನ್ನು ಜಾಸ್ತಿ ಮಾಡಲಿಲ್ಲ. ಎಲ್ಲ ನೋಡಿ, ಇವರು ನಮ್ಮ ಅತ್ತೆನೇ. ಏನು ಇಷ್ಟೊಂದು ಜನ ಅತ್ತೆ ಇದ್ದೀರ, ಅತ್ತೆ ಮಕ್ಕಳಿಲ್ಲ ಅಂದ್ಕೊಬೇಡಿ. ಅತ್ತೆ ಮಕ್ಕಳು ಇದ್ದಾರೆ, ಗಂಡು ಮಕ್ಕಳೇ. ಅವರು ಇಲ್ಲ ನನಗಿಂತ ತುಂಬ ದೊಡ್ಡವರು, ಇಲ್ಲ ನನಗಿಂತ ತುಂಬ ಚಿಕ್ಕವರು. ಟೈಮಾ 12:45. ನೋಡಿ ಇದೆಲ್ಲ ನಮ್ಮನೆ. ಇದು ನಾನೆಲ್ಲ ಚಿಕ್ಕದ್ರಲ್ಲಿ, ನಾನು ಚಿಕ್ಕ ಅಂದರೆ ಆಲ್ಮೋಸ್ಟ್ ಹುಟ್ಟಿದಾಗಿಂದ ನಾನು ಓಡಾಡಿರೋ ಜಾಗ. ನಮ್ಮ ಅಜ್ಜಿ ಮನೆಗೆಲ್ಲ ಬಂದಾಗೆಲ್ಲ ನಾನು ಓಡಾಡಿರೋ ಜಾಗ ಇದು ಅಷ್ಟೇ. ನೋಡಿ ಇದು ಈ ಮನೆ ಹಂಗೆ ಇದೆ. ಈ ಮನೆ, ಈ ರೋಡು ಇದೆಲ್ಲ ಹಂಗೆ ಇದೆ. ಇಲ್ಲಿ ಕಟ್ಟಿರೋ ಹೊಸ ಮನೆಗಳು ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ನೋಡಿ ಈ ದೇವಸ್ಥಾನ ಹಾಗೇ ಇದೆ. ಇದು ಮಾರಮ್ಮನ ಗುಡಿ ಅಂತ. ದೇವಸ್ಥಾನ ಮಾತ್ರ ಹಾಗೇ ಇದೆ. ದೇವಸ್ಥಾನ ಏನೂ ಚೇಂಜಸ್ ಆಗಿಲ್ಲ. ದೇವಸ್ಥಾನದ ಹಿಂದೆಗಡೆನೇ ನಮ್ಮನೆ. ಇವ್ರು ನಮ್ಮ ದೊಡ್ಡಮ್ಮ ಹೋಗ್ತಾ ಇರೋರು. ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಅದು ಅಷ್ಟೇ. ಅದು ನನಗೆ ಅತ್ತೆ ಮನೆಯೇ. ನೋಡಿ ಲೆಫ್ಟ್ ಸೈಡಲ್ಲಿ ತೋರಿಸ್ತೀನಿ. ಈ ಕಾಣಿಸ್ತಿದೆ ಈ ಮನೆ. ಅಲ್ಲಿ ದೊಡ್ಡದಾಗಿ ಕಟ್ಟಿರೋ ಮನೆ ಎಲ್ಲ ನಮ್ಮ ಅತ್ತೆ ಮನೆ. ನಾನು ಆಮೇಲೆ ಬರ್ತೀನಿ, ಮತ್ತೆ ಗಾಡಿ ತೊಗೊಂಡು ಆಮೇಲೆ ಮೀಟ್ ಮಾಡ್ಕೊಂಡು ಹೋದೆ. ಆ ವಿಡಿಯೋನ ಹಾಕ್ತೀನಿ. ನಾನು ವಿಡಿಯೋ ಮಾಡಿದ್ದೀನಿ, ಅದು ಹಾಕ್ತೀನಿ. ಇದು ನೋಡಿ, ಇದೆಲ್ಲ ನಾನು ಓಡಾಡಿರೋ ಪ್ಲೇಸು ಚಿಕ್ಕದ್ರಿಂದ. ಇದನ್ನು ಯಾಕೆ ವಿಡಿಯೋ ಮಾಡಿದೆ ಅಂದರೆ, ನೋಡಿ ಇದು ಇವ್ರ ಮನೆಗೆ ನಾನು ಬರ್ತಿದ್ದೆ ಟಿ ವಿ ನೋಡೋಕ್ಕೆ. ಅವಾಗ ಅವ್ರ ಮನೇಲಿ ಒಬ್ಬನ ಮನೆಯಲ್ಲೇ ಟಿ ವಿ ಇರ್ತಿದ್ದಿದ್ದು. ಇದು ನಮ್ಮ ಆಂಟಿ ಮನೆ, ಜಯ ಆಂಟಿ ಅಂತ ಅವ್ರ ಮನೆ. ನೋಡಿ ಆ ಮನೆ ಅವಾಗ ಕಟ್ಟಿದ್ದು. ಇದೆಲ್ಲ ತುಂಬ ಹಳೆ ಮನೆ. ಇಲ್ಲೆಲ್ಲ ಹಾಲು ಬಿಡಿಸ್ಕೊಬರಕ್ಕೆ ಬರ್ತಿದ್ರು ನಮ್ಮ ಅಜ್ಜಿ. ನೋಡಿ ಈ ಮನೆ ಹಂಗೇ ಇದೆ. ನಾವು ಚಿಕ್ಕದ್ರಿಂದ ಹೆಂಗೆ ನೋಡಿದ್ರಿ ಹಂಗೆ ಇದೆ ಆ ಮನೆ. ಮನೆ, ಬಾವಿ ಎಲ್ಲ ಹಂಗೆ ಇದೆ. ಈ ಕಡೆ ತೋರಿಸ್ತಾ ಇರೋ ಮನೆಗಳೆಲ್ಲ ಯಾವುದು ಚೇಂಜ್ ಆಗಿಲ್ಲ. ಎಲ್ಲ ನಾನು ಚಿಕ್ಕದ್ರಿಂದ ಹೆಂಗೆ ನೋಡಿದ್ದೀವಿ ಹಂಗೆ ಇದೆ ಮನೆಗಳು. ಈ ಕೆಲವು ಹೊಸ ಮನೆಗಳು ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಇದು ಇವಾಗ ಚೇಂಜಸ್ ಮಾಡ್ಕೊಂಡಿರೋದು ಅವರು. ಈ ರೋಡು, ಈ ಮನೆ, ಈ ಜಾಗ ಇದೆಲ್ಲ ನಾನು ಓಡಾಡಿರೋ ಪ್ಲೇಸು. ಇದನ್ನು ನಾನು ಮತ್ತೆ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ನಮ್ಮ ಅಜ್ಜಿ ದೇಶದಿಂದ ನನಗೆ ಇದೆಲ್ಲನೂ ಒಂದು ವಿಡಿಯೋದೊಳಗಡೆ ಸಿಕ್ತು. ಬಟ್ ಏನಂದರೆ ನಮ್ಮ ಅಜ್ಜಿ ಇಲ್ಲ ಅಷ್ಟು ಬಿಟ್ಟರೆ ನಮ್ಮ ಅಜ್ಜಿ ದೇಶದಿಂದ ನಾನು ನಮ್ಮೂರನ್ನ ವಿಡಿಯೋ ಮಾಡ್ಕೊಳಕ್ಕಾಯ್ತು. ನೋಡಿ ಕಾರ್ಯ ಮುಗ್ದಿದೆ. ನೋಡಿ ಇದು ನಮ್ಮ ಅಜ್ಜಿ. ಮತ್ತು ನೆಕ್ಸ್ಟ್ ತೋರಿಸೋದ್ರಲ್ಲಿರೋದು ನಮ್ಮ ತಾತ, ನಮ್ಮ ದೊಡ್ಡಜ್ಜಿ, ನಮ್ಮ ಮಾಮ ಮತ್ತು ನಮ್ಮ ಆಂಟಿ. ಫ್ರೆಂಡ್ಸ್, ಪಾರ್ಟ್ 2ನಲ್ಲಿ ಇನ್ನೊಬ್ಬ ಅತ್ತೆ ಮನೆ ಮತ್ತು ನನ್ನದು ಛೋಟ ಫ್ರೆಂಡ್ ಇದ್ದಾರೆ, ಅವ್ರ ಮನೆಯೂ ನೋಡೋಣ. ಕೀಪ್ ವಾಚಿಂಗ್.